ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನನ್ನ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತೊಂದು ಹೊಸ ರೆಸಿಪಿ ಮಾಡ್ತಾ ಇದ್ದೀನಿ. ಅದೇ ಮಿನಿ ಕಚೋರಿ. ತುಂಬಾ ಚೆನ್ನಾಗಿರುತ್ತೆ ಮಾಡೋದು. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನು ಇಲ್ಲಿ 1 kg ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಅಜ್ವೈನ್ ಹಾಕ್ತಾ ಇದ್ದೀನಿ, ಅಂದರೆ ಓಂ ಕಾಳು ಸ್ವಲ್ಪ, ಆಮೇಲೆ ಒಂದು ಸ್ವಲ್ಪ ಅಡಿಗೆ ಸೋಡಾ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಇದನ್ನೆಲ್ಲನೂ ಹಾಕಿಬಿಟ್ಟು ಆಮೇಲೆ ಒಂದು ಅರ್ಧ ಬಟ್ಟಲು ಅಂತ ಹೇಳ್ಬೋದು, ಅಥವಾ ಒಂದು ದೊಡ್ಡದಾಗಿರುವಂತಹ ಚಮಚ ಅಥವಾ ಒಂದು ಸೌಟ್ ತುಪ್ಪನ ಹಾಕೋಬೇಕು. ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೇಕಂದರೆ ನೀವು ಇದರಲ್ಲಿ ತುಪ್ಪ ಬದಲು ಡಾಲ್ಡಾ ಕೂಡ ಹಾಕೋಬಹುದು. ನಾನಿಲ್ಲಿ ತುಪ್ಪನ ಹಾಕಿ ಚೆನ್ನಾಗಿ ಈ ಥರ ನೀರು ಹಾಕಿಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿಬಿಟ್ಟು ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಹಿಟ್ಟು ಈ ಥರ ಆಗಬೇಕು. ಇದು ಒಂದು ತೀರಾ ಗಟ್ಟಿನೂ ಬೇಡ, ತೀರಾ ಮೃದುವಾಗೂ ಬೇಡ, ಮೀಡಿಯಮ್ ಆಗಿರಬೇಕು. ಅದು ಒಂದು 10 ನಿಮಿಷ ನೆನೆಯಕ್ಕೆ ಬಿಡಬೇಕು. ಇಲ್ಲಿ ನಾನು ಮಸಾಲೆಗೆ ಹುರಿದುಕೊಳ್ಬೇಕು. ಇಲ್ಲಿ ಒಂದು ಸ್ವಲ್ಪ ಸೋಂಪು, ಆಮೇಲೆ ಕರಿಮೆಣಸು, ಒಂದು 4 ಲವಂಗ, ಆಮೇಲೆ ಧನಿಯಾ ಅವೆಲ್ಲ ಹಾಕಿ ಹುರಿದುಕೊಳ್ಬೇಕು. ಇದಾದಮೇಲೆ ಒಂದು ಸ್ವಲ್ಪ ಮಿಕ್ಸ್ಚರ್ ಇರುತ್ತಲ್ವ, ಅದನ್ನು ನೀವು ಸ್ವಲ್ಪ ಗ್ರೈಂಡ್ ಮಾಡಿ ಇಟ್ಕೋಬೇಕು. ಮಸಾಲೆ ಕೂಡ ರುಬ್ಕೊಳ್ಳಿ ಇಟ್ಕೋಬೇಕು. ಇಲ್ಲಿ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು, ಇಲ್ಲಿ ನಾನು ಹೆಸರು ಬೇಳೆನ 1 ಗಂಟೆ ನೆನೆ ಹಾಕಿದ್ದೆ, ಅಥವಾ ನೀವು 2-3 ತಾಸಾದರೂ ನೆನೆ ಹಾಕ್ಕೊಳ್ಬೇಕು. ಅದರಲ್ಲಿನ ನೀರನ್ನೆಲ್ಲ ಹೋಗುವವರೆಗೂ ನಾವು ಚೆನ್ನಾಗಿ ಹುರಿದುಕೊಳ್ಬೇಕು. ಪೂರ್ತಿಯಾಗಿ ಪುಡಿ ಪುಡಿ ಆಗಬೇಕು. ಇದರೊಳಗೆ ನಾವು ರುಬ್ಕೊಂಡಿದ್ದೀವಲ್ಲ ಮಸಾಲೆ, ಅದನ್ನೆಲ್ಲನೂ ಹಾಕೋಬೇಕು. ಆಮೇಲೆ ಮಿಕ್ಸ್ಚರ್ ಕೂಡ ಹಾಕೋಬೇಕು. ಆಮೇಲೆ ಒಂದು ಸ್ವಲ್ಪ ಆಮ್ಚೂರ್ ಪೌಡ್ರ್ ಕೂಡ ಇದರಲ್ಲಿ ಹಾಕೋಬೇಕು. ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಅದನ್ನೆಲ್ಲನೂ ಹಾಕಿ ಮತ್ತೆ ಚೆನ್ನಾಗಿ ಹುರಿದುಕೊಳ್ಬೇಕು. ಇನ್ನೂ ಸ್ವಲ್ಪ ಹುರಿದುಕೊಂಡ್ಮೇಲೆ ಇದಕ್ಕೆ ಇನ್ನೊಂದು ಚೂರು ಉಪ್ಪನ್ನು ಹಾಕೋಬೇಕು. ಆಮೇಲೆ ಕಸೂರಿ ಮೇಥಿ ಕೂಡ ಇದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಪೂರ್ತಿಯಾಗಿ ಇದು ಒಣಗಿದ ಥರ ಆಗುತ್ತೆ. ಇದು ನೀವು ಉಳಿತಂತ, ಅಂದರೆ ಈ ಮಸಾಲೆ ನೀವು ಪರೋಟ ಮಾಡ್ತೀರಲ್ವ, ಅದಕ್ಕೆ ಕೂಡ ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಫ್ರಿಜ್ಜಲ್ಲಿ ಇಟ್ಕೊಳ್ಬಹುದು. ಒಂದು ತಿಂಗಳವರೆಗೂ ಕೂಡ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ಟು ನಿಮ್ಗೆ ಯಾವಾಗ ಕಚೋರಿ ತಿನ್ಬೇಕಂತ ಅನಿಸುತ್ತೋ ಆವಾಗ ಕೂಡ ನೀವು ಇದನ್ನು ಮಾಡ್ಕೋಬೋದು. ನೋಡಿ, ಇವಾಗ ಇನ್ನೂ ಸ್ವಲ್ಪ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು. ಈ ಥರ ಎಷ್ಟು ಸಾಫ್ಟ್ ಆಗಿದೆ, ಒಂದು 10 ನಿಮಿಷದಲ್ಲಿ ಅಂತಂದರೆ ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಈ ಥರ ರೋಲ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇದಕ್ಕೆ ಚಾಕುವಿನಿಂದ ಕಟ್ ಮಾಡ್ಕೋಬೇಕು. ನೀವು ಚಾಕುವಿನಿಂದ ಕಟ್ ಮಾಡ್ಕೊಂಡಾಗ ಮಾತ್ರ ಅದು ಕಚೋರಿ ಯಾವ ಥರ ಬರುತ್ತಲ್ವ, ಲೇಯರ್ ಆಗಿ ಆ ಥರ ಬರುತ್ತೆ. ಇಲ್ಲಿ ನಾವು ಇದೇ ರೌಂಡಾಗಿ ಈ ಥರ ಮಾಡ್ಕೋಬೇಕು. ಜಾಮೂನ್ ಥರ ಸಣ್ಣದಾಗಿ ಮಾಡ್ಕೋಬೇಕು. ಮಾಡ್ಕೊಂಡ್ಬಿಟ್ಟು ನಾವು ಹೋಳಿಗೆ ಯಾವ ಥರ ಮಾಡ್ಕೋತೀವೋ, ಪರೋಟಕ್ಕೆ ಯಾವ ಥರ ಮಾಡ್ಕೋತೀವೋ ಆ ಥರ ಇದನ್ನು ಕೈಯಿಂದ ಈ ಥರ ಮಾಡ್ಕೋಬೇಕು. ಇದಕ್ಕೆ ನಿಮಗೇನು ಲಟ್ಟಣಿಗೆ ತಗೊಳ್ಳೋ ಅಂಥ ಏನು ಅವಶ್ಯಕತೆ ಇಲ್ಲ. ಇಲ್ಲಿ ನಮ್ಮ ಮಸಾಲೆ ಕೂಡ ರೆಡಿ ಆಗಿದೆ. ಆಮೇಲೆ ತಣ್ಣಗಾಗಬೇಕು. ಪೂರ್ತಿಯಾಗಿ ಇದನ್ನು ತಣ್ಣಗಾಗಿದೆ. ಆದಮೇಲೆ ಈ ಥರ ಮಾಡ್ಕೊಂಡ್ಬಿಟ್ಟು ನೋಡಿ, ಈ ಥರ ಮೇಲೆ ಬರುತ್ತಲ್ವ, ಆವಾಗ ಅದನ್ನು ಕಡ್ಕೊಳ್ಬೇಕು. ನೋಡಿ, ಈ ಥರ ಮಾಡ್ಕೊಂಡು, ಇನ್ನೊಂದು ಕೂಡ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನಾವು ಈ ಥರ ಕೈಯಿಂದ ಈ ಥರ ಒಂದು ಸ್ವಲ್ಪನೇ ಪ್ರೆಸ್ ಮಾಡ್ಕೋಬೇಕು ಅಷ್ಟೇ. ಮತ್ತೇನು ಮಾಡೋದಂತ ಅವಶ್ಯಕತೆ ಇಲ್ಲ. ಇಲ್ಲಿ ಕರಿಯೋದಕ್ಕೆ ಎಣ್ಣೆನ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ನಾನು ಎಣ್ಣೆ ಬಿಸಿ ಆಗೋಕ್ಕೆ ಇಟ್ಬಿಟ್ಟಿದ್ದೀನಿ. ಇವಾಗ ನಾವು ಇಷ್ಟೊಂದು ಮಾಡ್ಕೊಂಡಿದ್ದೀವಲ್ವ, ಇವಾಗ ಎಣ್ಣೆ ನಾವು ಲೋ ಫ್ಲೇಮಲ್ಲಿ ಇಡಬೇಕು. ಇಟ್ಬಿಟ್ಟು ಇವಾಗ ಒಂದೊಂದಾಗಿ ಬಿಡಬೇಕು. ನೋಡಿ, ನಾನಿಲ್ಲಿ ಒಂದು 10-12 ಬಿಟ್ಟಿದ್ದೀನಿ. ನೀವು ಇದಕ್ಕೆ ಅವು ತಂತಾನೇ ಮೇಲೆ ಬರಬೇಕು. ಆವಾಗ ನಾವು ಕಡ್ಚಿಯಿಂದನೋ ಅಥವಾ ಸ್ಪೂನಿಂದನೋ ಈ ಥರ ತಿರುವು ಹಾಕ್ಕೊಂಡ್ಬಿಟ್ಟು ಈ ಥರ ಪೂರ್ತಿಯಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ಕರೆದುಕೊಳ್ಬೇಕಾಗುತ್ತೆ. ಇದು ಎಷ್ಟು ಸಾಧ್ಯನೋ ಅಷ್ಟು ಲೋ ಫ್ಲೇಮಲ್ಲಿಟ್ಟು ಕರಿಬೇಕು. ಯಾಕಂದರೆ ಒಳಗಿನವರೆಗೂ ಕರಿಯುತ್ತೆ. ಆಮೇಲೆ ಇದು ಒಡೆಯೋದಿಲ್ಲ. ಒಡೆದ್ರೂ ಕೂಡ ಟೆನ್ಷನ್ ಇಲ್ಲ ಫ್ರೆಂಡ್ಸ್. ಅದರೊಳಗಿನ ಒಂದು ಮಸಾಲೆ ಏನು ಹೊರಗಡೆ ಬರೋದಿಲ್ಲ. ನೋಡಿ,
10ರಿಂದ 12 ಅಥವಾ 15 ಕೂಡ ನೀವು ಇದನ್ನು ಹಾಕ್ಕೊಂಡು ಕರೆದುಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಂದೆರಡು ಒಡೆದಿ ಥರ ಕಾಣಿಸ್ತಾ ಇದೆ, ಆದರೆ ಪೂರ್ತಿಯಾಗಿ ಒಡೆಯೋದಿಲ್ಲ. ಇದು ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಅಂದರೆ ನೋಡಿ, ನಾವು ಸಣ್ಣದಾಗಿ ಬರ್ಡೇ ಪಾರ್ಟಿ ಅಥವಾ ಇವಾಗ ನ್ಯೂ ಇಯರ್ ಬರ್ತಾ ಇದೆ ಅವಾಗ ಕೂಡ ನೀವು ಇದನ್ನು ಮಾಡ್ಕೊಂಡು ಎಂಜಾಯ್ ಮಾಡ್ಬೋದು ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ ನೋಡಿ. ಮತ್ತೆ ಸ್ಟುಡಿಯೋಗಳಿಂದ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.